ಎಲ್ಲರಿಗೂ ನಮಸ್ಕಾರ ಹಾಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ನವರಾತ್ರಿ ಹಬ್ಬದ ಬಗ್ಗೆ ತಿಳಿಯೋಣ ಬನ್ನಿ. ನವರಾತ್ರಿ ಹಬ್ಬವನ್ನು ವಿಜಯದಶಮಿ ಅಥವಾ ನಾಡಹಬ್ಬ ಎಂದು ಕೂಡ ಹೇಳಲಾಗುತ್ತದೆ. ಇದು 9 ದಿನಗಳ ಕಾಲ ಪೂಜಿಸುವ ಹಬ್ಬವೂ ಹೌದು. ದೇವಿ ದುರ್ಗೆಗೆ ಚಾಮುಂಡೇಶ್ವರಿ ಎಂಬ ಹೆಸರು ಇದೆ. ಹಾಗೆ ಮಹಿಷಾಸುರ ಮರ್ದಿನಿ ಎಂದು ಕೂಡ ಕರೆಯುತ್ತಾರೆ. ದೇವಿ ದುರ್ಗೆಯನ್ನು ಜಗತ್ತಿನ ಸೃಷ್ಟಿಕರ್ತೆ ಎಂದು ಪುರಾಣದಲ್ಲಿ ಹೇಳಲಾಗುತ್ತದೆ. 9 ದಿನಗಳ ಕಾಲ ನವದುರ್ಗೆಯನ್ನು ಪೂಜಿಸಿ 10ನೆಯ ದಿನ ವಿಜಯದಶಮಿಯನ್ನು ಆಚರಿಸಲಾಗುತ್ತದೆ. ನವರಾತ್ರಿ ಮತ್ತು ವಿಜಯದಶಮಿ ಹೇಗೆ ಬಂತು ಎಂದು ತಿಳಿಯೋಣ ಬನ್ನಿ. ಮಹಿಷಾಸುರನೆಂಬ ರಾಕ್ಷಸನು ದೀರ್ಘ ತಪಸ್ಸನ್ನು ಮಾಡಿ ಬ್ರಹ್ಮದೇವನಿಂದ ವರ ಪಡೆದಿರುತ್ತಾನೆ. ಆ ವರವೇನೆಂದರೆ, ಮನುಷ್ಯರಿಂದ, ದೇವತೆಗಳಿಂದ, ಪುರುಷರಿಂದ ನನ್ನನ್ನು ಸಂಹರಿಸಬಾರದು ಎಂಬುದಾಗಿರುತ್ತದೆ. ಹಾಗೆ ಸಿಕ್ಕಿರುವ ವರದಿಂದ ದೇವತೆಗಳ ಮೇಲೆ ಯುದ್ಧವನ್ನು ಮಾಡಿ ಇಂದ್ರ ಪದವಿಯನ್ನು ಪಡೆದುಕೊಳ್ಳುತ್ತಾನೆ. ಈ ರೀತಿ ಸಿಕ್ಕಿರುವ ವರದಿಂದ ಮತ್ತು ಪದವಿಯಿಂದ ಅಹಂಕಾರಯುತವಾಗಿ ದೇವತೆಗಳ ಮೇಲೆ ಮತ್ತು ಮನುಷ್ಯರ ಮೇಲೆ ಅಟ್ಟಹಾಸ ಮೆರೆಯುತ್ತಿರುತ್ತಾನೆ. ಇದರಿಂದ ಮನನೊಂದ ದೇವತೆಗಳು ಹರಿಹರರು ಒಟ್ಟಿಗೆ ತಪಸ್ಸು ಮಾಡುವ ಸ್ಥಳಕ್ಕೆ ಬಂದು ಹರಿಹರರನ್ನು ಸ್ಮರಿಸುತ್ತಾರೆ. ಆಗ ಹರಿಹರರ ತಪಸ್ಸಿಗೆ ಭಂಗವಾಗುತ್ತದೆ. ಇದರಿಂದ ಕೋಪಗೊಂಡ ಅವರ ಮುಖದಲ್ಲಿ ಒಂದು ದಿವ್ಯ ತೇಜಸ್ಸು ಉತ್ಪತ್ತಿಯಾಗುತ್ತದೆ. ಆ ರೀತಿ ಉತ್ಪತ್ತಿಯಾದ ಶಕ್ತಿಯೇ ಶ್ರೀಶಕ್ತಿ ಎಂದು ಹೇಳಲಾಗುತ್ತದೆ. ಆ ಶಕ್ತಿಗೆ ಎಲ್ಲ ದೇವತೆಗಳು ತಮ್ಮ ಶಕ್ತಿಯ ಒಂದೊಂದು ಭಾಗವನ್ನು ಧಾರೆ ಎರೆಯುತ್ತಾರೆ. ಆಗ ದುರ್ಗೆಯ ಅವತಾರವಾಗುತ್ತದೆ. ನಂತರ ದೇವಿ ಮಹಿಷಾಸುರನ ಮೇಲೆ ಯುದ್ಧಕ್ಕೆ ಬರುತ್ತಾಳೆ. 9 ದಿನಗಳ ಕಾಲ ಯುದ್ಧ ನಡೆಯುತ್ತದೆ. ಆ ಯುದ್ಧದಲ್ಲಿ ಮಹಿಷಾಸುರನ ಸೈನ್ಯವನ್ನು ಸಂಹರಿಸುತ್ತಾಳೆ. ನಂತರ ಕೊನೆಯ ದಿನ ಮಹಿಷಾಸುರನನ್ನು ಸಂಹರಿಸುತ್ತಾಳೆ. ಹೀಗೆ ಕೊನೆಯಲ್ಲಿ ಮಹಿಷಾಸುರನನ್ನು ಸಂಹರಿಸಿದ ದಿನವನ್ನು ವಿಜಯದಶಮಿ ಎಂದು ಕರೆಯಲಾಗುತ್ತದೆ. ಹಾಗೆ ರಾಮಾಯಣದಲ್ಲಿ ರಾಮನು ರಾವಣನನ್ನು ಕೊಂದ ದಿನವೂ ವಿಜಯದಶಮಿಯೇ ಆಗಿರುತ್ತದೆ. ಹಾಗೂ ಪಾಂಡವರು ಅಜ್ಞಾತವಾಸ ಮುಗಿಸಿ ಬನ್ನಿ ಮರದಲ್ಲಿ ಅಡಗಿಸಿ ಇಟ್ಟಿದ್ದ ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಳ್ಳಲು ಬನ್ನಿ ಮರಕ್ಕೆ ಬರುತ್ತಾರೆ. ಆಗ ಬನ್ನಿ ಮರಕ್ಕೆ ಪೂಜೆ ಸಲ್ಲಿಸಿ ದುರ್ಗೆಯನ್ನು ನಮಿಸಿ ಕೌರವರೊಡನೆ ಯುದ್ಧಕ್ಕೆ ಹೋಗುತ್ತಾರೆ. ಆ ಯುದ್ಧದಲ್ಲಿ ಗೆಲುವನ್ನು ಸಾಧಿಸುತ್ತಾರೆ. ಆಗ ಸಿಕ್ಕ ಜಯಕ್ಕೆ ವಿಜಯದಶಮಿಯ ದಿನವೇ ಆಗಿದೆ ಎಂದು ಹೇಳುತ್ತಾರೆ. ಹೀಗೆ ಇನ್ನೂ ಹಲವು ಚರಿತ್ರೆಗಳು ಸೇರಿ ವಿಜಯದಶಮಿಯಾಗಿದೆ. ದೇವಿಗೆ 9 ಅವತಾರಗಳು ಇವೆ. ಹಾಗೆ 9 ಹೆಸರುಗಳು ಇವೆ. ಅವುಗಳೆಂದರೆ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕುಸ್ಮಾಂಡ, ಸ್ಕಂದಮಾತಾ, ಕಾತ್ಯಾಯಿನಿ, ಕಾಲರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ. ಹೀಗೆ ನವದುರ್ಗೆಯನ್ನು 9 ಹೆಸರುಗಳಿಂದ ಪೂಜಿಸಿ 10ನೆಯ ದಿನ ವಿಜಯದಶಮಿಯನ್ನು ಆಚರಿಸುತ್ತಾರೆ. ಹೀಗೆ ಆಚರಿಸುವ ಹಬ್ಬವೇ ನವರಾತ್ರಿ ಅಥವಾ ವಿಜಯದಶಮಿ ಎಂದು ಹೇಳಬಹುದು. ಮೈಸೂರಿನಲ್ಲಿ ಈ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುತ್ತಾರೆ.